ಹನ್ನನಾಗ್ತಾನೆ ಹೇಳಿದಾಗೆ ನಾಳೆ ಔತಣಕೂಟ ಬೇರೆ ಇದೆ. ಎಲ್ಲಿ KN ರಾಜಣ್ಣ ಅವ್ರ ನಿವಾಸದಲ್ಲಿ ಸಿಎಂ ಕೂಡ ಹೋಗ್ತಿದ್ದಾರೆ. ಅದಕ್ಕೆ ಗೃಹ ಸಚಿವರು ಈ ವಿಚಾರವಾಗಿ ಏನ್ ಹೇಳ್ತಿದ್ದಾರೆ, ಅದು ಔತಣಕೂಟ ಅಲ್ಲ, ಅದು ಮನೆ ಊಟ, ಮನೆ ಊಟಕ್ಕೆ ಹೋಗ್ತಾ ಇರೋದು. ರಾಜಣ್ಣ ಏರ್ಪಡಿಸಿರುವ ಔತಣಕೂಟಕ್ಕೆ ಹೀಗೆ ಪ್ರತಿಕ್ರಿಯೆಯನ್ನ ಕೊಡ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ತುಮಕೂರಿಗೆ ಬಂದಾಗ ಹೋಗ್ತಾರೆ. ಈ ಬಾರಿಯೂ ಸಿಎಂ ಕೇಳಿದ್ದಾರೆ, ಹೋಗೋಣ ಅಂತ ಅಂದೆ. ಯಾವುದೇ ರಾಜಕೀಯ ಚರ್ಚೆಯಲ್ಲಿ ಆಗೋದಿಲ್ಲ, ಊಟ ಮಾಡೋದು ಬರೋದು ಅಷ್ಟೇ ಅಂತ ಪರಮೇಶ್ವರ್ ಹೇಳ್ತಿದ್ದಾರೆ. ಔತಣಕೂಟ ಅಲ್ಲ, ಅವರು ಮನೆಗೆ ಊಟಕ್ಕೆ ಕರೆದಿದ್ದಾರೆ. ಪ್ರತಿ ಸಾರಿ ಮುಖ್ಯಮಂತ್ರಿಗಳು ಹಿಂದೆ ನೋಡಿ, ನೀವು ಹಾಗೆ ತೆಗೆದು ನೋಡಿ, ತುಮಕೂರಿಗೆ ಬಂದಾಗ ಇದು 5ನೇ ಸಾರಿಯನ್ನು ತುಮಕೂರಿಗೆ ಬರ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ನನಗೆ ಗೊತ್ತಿದ್ದಾಗೆ 3 ಬಾರಿ ಅವ್ರ ಮನೆಯಲ್ಲೇ ಊಟ ಮಾಡಿದ್ದಾರೆ. ಅದು ಒಂದು ರೀತಿಯಲ್ಲಿ ಅವರು ಆಹ್ವಾನ ಮಾಡ್ತಾರೆ. ನಾವು ಮುಖ್ಯಮಂತ್ರಿಗಳು ಒಪ್ಪಿಕೊಂಡಾಗ ಎಲ್ಲ ಜಿಲ್ಲೆಯ ಎಲ್ಲ ನಾಯಕರುಗಳು ಕೂಡ ಹೋಗ್ತೇವೆ. ನಾವು ಈ ಬಾರಿಯೂ ಕೂಡ ಮುಖ್ಯಮಂತ್ರಿಗಳು ಊಟಕ್ಕೆ ಹೋಗಬೇಕು, ರಾಜಣ್ಣ ಅವ್ರು ಕರೆದಿದ್ದಾರೆ, ಹೋಗೋಣ ಅಂತ ನನ್ನನ್ನು ಕೇಳಿದ್ರು. ಹೋಗೋಣ ಅಂತೇಳಿ, ಅದರಲ್ಲೇನು ಯಾವುದೇ ರಾಜಕೀಯ ಚರ್ಚೆ ಆಗೋದಿಲ್ಲ. ಊಟ ಮಾಡೋದು ಬರೋದು ಅಷ್ಟೇ. ಔತಣಕೂಟ ಅಲ್ಲ, ಅವರು ಮನೆಗೆ ಊಟಕ್ಕೆ ಕರೆದಿದ್ದಾರೆ. ಪ್ರತಿ ಸಾರಿ ಮುಖ್ಯಮಂತ್ರಿಗಳು ಹಿಂದೆ ನೋಡಿ, ನೀವು ಹಾಗೆ ತೆಗೆದು ನೋಡಿ, ತುಮಕೂರಿಗೆ ಬಂದಾಗ ಇದು 5ನೇ ಸಾರಿಯನ್ನು ತುಮಕೂರಿಗೆ ಬರ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ನನಗೆ ಗೊತ್ತಿದ್ದಾಗೆ 3 ಬಾರಿ ಅವ್ರ ಮನೆಯಲ್ಲೇ ಊಟ ಮಾಡಿದ್ದಾರೆ. ಅದು ಒಂದು ರೀತಿಯಲ್ಲಿ ಅವರು ಆಹ್ವಾನ ಮಾಡ್ತಾರೆ. ನಾವು ಮುಖ್ಯಮಂತ್ರಿಗಳು ಒಪ್ಪಿಕೊಂಡಾಗ ಎಲ್ಲ ಜಿಲ್ಲೆಯ ಎಲ್ಲ ನಾಯಕರುಗಳು ಕೂಡ ಹೋಗ್ತೇವೆ. ನಾವು ಈ ಬಾರಿಯೂ ಕೂಡ ಮುಖ್ಯಮಂತ್ರಿಗಳು ಊಟಕ್ಕೆ ಹೋಗಬೇಕು, ರಾಜಣ್ಣ ಅವ್ರು ಕರೆದಿದ್ದಾರೆ, ಹೋಗೋಣ ಅಂತ ನನ್ನನ್ನು ಕೇಳಿ